ರಾಜ್ಯದ ಪ್ರಮುಖ ನೀರಾವರಿ ಹಾಗೂ ಅಭಿವೃದ್ಧಿ ಯೋಜನೆಗಳ ಕುರಿತು ಕೇಂದ್ರ ಸಚಿವರುಗಳೊಂದಿಗೆ ಸಮಾಲೋಚನೆ ನಡೆಸಿದ್ದು ಅಗತ್ಯ ಅನುಮೋದನೆಗಳಿಗೆ ಮನವಿ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಭದ್ರಾ ಮೇಲ್ದಂಡೆ, ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ ಮತ್ತು ಎತ್ತಿನಹೊಳೆ ಮುಂತಾದ ಪ್ರಮುಖ ನೀರಾವರಿ ಯೋಜನೆಗಳ ಕುರಿತು ಕೇಂದ್ರ ಸಚಿವರೊಂದಿಗೆ ಚರ್ಚೆ ನಡೆಸಲಾಯಿತು. ಮೆಟ್ರೋ ಸೇರಿದಂತೆ ಹಲವು ಅಭಿವೃದ್ಧಿ ಉಪಕ್ರಮಗಳ ಕುರಿತು ಸಚಿವರುಗಳೊಂದಿಗೆ ಸಮಾಲೋಚನೆ ನಡೆಸಿ ಯೋಜನೆಗಳ ಪ್ರಗತಿಯ ಕುರಿತು ಮಾಹಿತಿ ನೀಡಲಾಯಿತು. ಮುಂದಿನ ಹಂತಗಳಿಗೆ ಅಗತ್ಯ ಅನುಮೋದನೆ ನೀಡಲು ಮನವಿ ಮಾಡಲಾಯಿತು ಎಂದು ಹೇಳಿದರು. ಗೋದಾವರಿ, ಕಾವೇರಿ ಹಾಗೂ ಬೇಡ್ತಿ, ವರದಾ ನದಿಗಳ ಜೋಡಣೆ ಕುರಿತಂತೆ ಜಲಶಕ್ತಿ ಸಚಿವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು, ಯೋಜನೆಗಳಿಗೆ ಅಗತ್ಯವಿರುವ ಅನುದಾನ ಹಾಗೂ ಅನುಮೋದನೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದರು. ಅದು ನನ್ನ ಪ್ರಮುಖವಾದಂತ ವಿಚಾರ. ಈ ಎಲ್ಲ ಕೂಡ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ನಮ್ದು DPR ನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂತ ಹೇಳಿ MOU ಸೈನ್ ಕೂಡ ನಾವು ಮಾಡಿದೀವಿ. ಒಂದು ಪ್ರಮುಖ ಏನಂತಂದ್ರೆ ಫೇಸ್ 1 ಅಲ್ಲಿ 148 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.8 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರದಾ ಇಂಟರ್ಲಿಂಕ್ ಅಲಾಕೇಶನ್ 18 TMC ಈಗ ಅವರು ಕ್ಲಬ್ ಮಾಡಕ್ಕೆ CG ಲಿಂಕ್ ನ ಅವ್ರು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡಕ್ಕೆ ನಮ್ಮ ಚೀಫ್ ಇಂಜಿನಿಯರ್ MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದೀವಿ, ಅಗ್ರಿ ಮಾಡಿದೀವಿ. ಇದು ಕಾಸ್ಟ್ ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗವರ್ಮೆಂಟ್, 10% ನಮ್ಮ ಸ್ಟೇಟ್ ಗವರ್ಮೆಂಟ್ ಆ ಒಂದು ವ್ಯಾಪ್ತಿಲಿ ಇದಿರ್ತದೆ.